ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಅದರ ಜೊತೆಗೆ ಈ ಆಗಸ್ಟ್ ತಿಂಗಳಿನಲ್ಲಿ ಹಲವಾರು ವಿಶೇಷತೆಗಳಿದ್ದಾವೆ. ಯಾವುದು ಆ ವಿಶೇಷತೆಗಳು, ಏನೆಲ್ಲ ಇದೆ, ಹಬ್ಬ ಹರಿದಿನಗಳು ಬರುತ್ತವೆ, ಯಾವುದು ಅದು, ಹೇಗೆ ಆಚರಣೆ ಮಾಡಬೇಕು, ಈ ಮಾಸ ಭವಿಷ್ಯದ ಜೊತೆಗೆ ಆ ಮಾಸ ವಿಶೇಷತೆಯನ್ನು ಸಹ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಮತ್ತು ಫೇಸ್ಬುಕ್ ಪೇಜನ್ನು, ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನೋಡಿ, ಮೊದಲನೇದಾಗಿ ಈ ಆಗಸ್ಟ್ ತಿಂಗಳಿನ ಮಾಸ ವಿಶೇಷತೆ ಏನು ಅನ್ನೋದನ್ನು ನೋಡೋದಾಯಿತು ಅಂತ ಹೇಳಿದ್ರೆ, ಈಗಾಗಲೇ ಶ್ರಾವಣ ಮಾಸ ಆಗಸ್ಟಿನಲ್ಲಿ ಪ್ರಾರಂಭವಾಗಿರುತ್ತೆ. ಮೊದಲನೇದಾಗಿ 2ನೇ ತಾರೀಕೆ ಶ್ರಾವಣ ಶನಿವಾರ ಬರತಕ್ಕಂಥದ್ದು. ಹಾಗಾಗಿ ಶ್ರಾವಣ ಶನಿವಾರದ ಆಚರಣೆಯನ್ನು ಸಹ ನೀವು ಮಾಡಿಕೊಳ್ತೀರಾ. ಅದಾದ ಮೇಲೆ 5ನೇ ತಾರೀಕು 8ನೇ ತಿಂಗಳು 2025ಕ್ಕೆ ಆಷಾಢ ಮಾಸದಲ್ಲಿ ಮಾಡ್ತಕ್ಕಂಥ ಮಂಗಳಗೌರಿ ವ್ರತ ಬರ್ತಕ್ಕಂಥದ್ದು. ಅದನ್ನು ಸಹ ಮನಸ್ಸೋ ಇಚ್ಛೆ ದೇವರ ಮೇಲೆ ಭಾರ ಹಾಕಿ ಮಂಗಳಗೌರಿ ವ್ರತವನ್ನು ಸಹ ನೀವು ಮಾಡಿ ಬಹಳಷ್ಟು ಅನುಕೂಲತೆಗಳು ನಿಮಗೆ ಉಂಟಾಗ್ತದೆ. ಅದೇ ರೀತಿಯಾಗಿ 9ನೇ ತಾರೀಕು 8ನೇ ತಿಂಗಳು 2025ಕ್ಕೆ ನೂಲು ಹುಣ್ಣಿಮೆ ಮತ್ತು ರಕ್ಷಾಬಂಧನ. ನೋಡಿ, ರಕ್ಷಾಬಂಧನ ಅನ್ನುವಂಥದ್ದು ಉತ್ತರ ಭಾರತದಲ್ಲಿ ಆಚರಣೆ ಮಾಡ್ತಕ್ಕಂತಹ ಅಣ್ಣ ತಂಗಿಯರ ಹಬ್ಬ. ಅದೇ ರೀತಿಯಾಗಿ ನಾವು ಸ್ವಲ್ಪ ದಿನಗಳ ಹಿಂದಷ್ಟೇ ನಾಗರ ಪಂಚಮಿಯನ್ನು ಮಾಡಿರ್ತೀವಿ. 29ನೇ ತಾರೀಕು 7ನೇ ತಿಂಗಳು ಜುಲೈನಲ್ಲಿ 29ನೇ ತಾರೀಕು ನಾಗರ ಪಂಚಮಿ ಹಬ್ಬವನ್ನು ಸಹ ಮಾಡಿರ್ತೀವಿ. ನಮ್ಮ ಈ ಕರ್ನಾಟಕದ ಭಾಗಗಳಲ್ಲಿ ನಾಗರ ಪಂಚಮಿ ಹಬ್ಬ ಅನ್ನುವಂಥದ್ದು ಕೇವಲ ನಾಗರಕ್ಕೆ ತನಿ ಎರೆಯೋದು ಮಾತ್ರವಲ್ಲ, ಅದು ಅಣ್ಣ ತಂಗಿ ಹಬ್ಬ. ಹೇಗೆ ಉತ್ತರ ಭಾರತದಲ್ಲಿ ರಕ್ಷಾಬಂಧನದ ಹಬ್ಬವನ್ನು ತುಂಬ ವಿಜೃಂಭಣೆಯಾಗಿ ಆಚರಣೆ ಮಾಡ್ತಾರೋ, ನಮ್ಮ ಈ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ಉತ್ತರ ಕರ್ನಾಟಕದ ಭಾಗದಲ್ಲಿ ಬಹಳ ಅತ್ಯುತ್ತಮ ಆಚರಣೆಗಳಲ್ಲಿ ಅದು ಸಹ ಒಂದಾಗಿರತಕ್ಕಂಥದ್ದು. ಇನ್ನು ಕಲಿಯುಗದ ವರದೈವ ಅಂತ ಕರೆಸ್ಕೊಂಡಿರ್ತಕ್ಕಂತಹ, ಕಣ್ಣಿಗೆ ಕಾಣಿಸುವಂತಹ ಕಲ್ಪವೃಕ್ಷ, ಕಾಮಧೇನು ಅಂತೆಲ್ಲ ಕರೆಸ್ಕೊಳ್ತಕ್ಕಂತಹ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯೂ ಸಹ ಇದೇ ಒಂದು ಆಗಸ್ಟಿನ ತಿಂಗಳಲ್ಲಿ ಬರ್ತಕ್ಕಂಥದ್ದು. 11ನೇ ತಾರೀಕು, ಈ 11ನೇ ತಾರೀಕು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ನಡೆಯುತ್ತೆ. ಸೊ ಹಾಗಾಗಿ ಯಾರ್ಯಾರು ರಾಯರ ಭಕ್ತರಿದ್ದೀರಿ, ರಾಯರನ್ನು ನೆನೆಸ್ಕೊಂಡು ಇನ್ನು ಮುಂದಕ್ಕಾದರೂ ನಮ್ಮ ಜೀವನ ಒಳ್ಳೆಯದಾಗಿ ನಡೆಸ್ಕೊಂಡು ಹೋಗೋಕೆ ಅನುಕೂಲ ಮಾಡಿಕೊಡು ಸ್ವಾಮಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ರಾಯರಲ್ಲಿ ಭಕ್ತಿಯಿಂದ ಮತ್ತು ಪ್ರೀತಿಯಿಂದ ನಮಸ್ಕಾರಗಳನ್ನು ಮಾಡಿ ರಾಯರ ಆರಾಧನೆಯನ್ನು ಮಾಡಿ ಶುಭವಾಗಲಿ. ಇನ್ನು 12ನೇ ತಾರೀಕಿಗೆ ಮಂಗಳಗೌರಿ ವ್ರತ ಬರ್ತದೆ. ನಾವು ಈ ಶ್ರಾವಣ ಮಾಸದ ಪೂರ್ತ ಮಂಗಳವಾರಗಳಂದು ಮಂಗಳಗೌರಿ ವ್ರತವನ್ನು ನಾವು ಮಾಡ್ತೀವಿ. ಅದೇ ರೀತಿಯಾಗಿ 16ನೇ ತಾರೀಕು 8ನೇ ತಿಂಗಳು 2025ಕ್ಕೆ ಕೃಷ್ಣ ಜನ್ಮಾಷ್ಟಮಿ ಬರ್ತಕ್ಕಂಥದ್ದು. ನೋಡಿ, 18ನೇ ತಾರೀಕು ಶನಿವಾರದ ದಿವಸ ಈ ಒಂದು ಬಂದಿರತಕ್ಕಂಥದ್ದು ಅಷ್ಟಮಿ. ಇನ್ನು ಅದನ್ನು ಗೋಕುಲಾಷ್ಟಮಿ ಅಥವಾ ಕೃಷ್ಣ ಜನ್ಮಾಷ್ಟಮಿ, ಕೃಷ್ಣಾಷ್ಟಮಿ, ಹೀಗೆ ಹಲವಾರು ನಾಮಗಳಿಂದ ಕರೀತಕ್ಕಂಥದ್ದು. ಇದರಲ್ಲಿ ಒಂದು ಸ್ವಲ್ಪ ದ್ವಂದ್ವನೂ ಇದೆ, ಗೊಂದಲವೂ ಸಹ ಇದೆ. ಕೃಷ್ಣ ಶ್ರಾವಣ ಮಾಸದಲ್ಲೆಲ್ಲ ಹುಟ್ಟಿದ್ದು, ಭಾದ್ರಪದ ಮಾಸದಲ್ಲಿ ಅಂತ ಹಲವು ಪಂಡಿತರು ಪ್ರಾಜ್ಞರು ಹೇಳ್ತಾರೆ. ಇನ್ನು ಕೆಲ ಪಂಡಿತರು ಪ್ರಾಜ್ಞರು ಶ್ರಾವಣ ಮಾಸದಲ್ಲಿ ಹುಟ್ಟಿದ್ದು ಅಂತ ಹೇಳ್ತಾರೆ. ಅದು ಭಾದ್ರಪದದಲ್ಲಿ ಹುಟ್ಟಿದ್ನೋ ಅಥವಾ ಶ್ರಾವಣದಲ್ಲಿ ಹುಟ್ಟಿದ್ನೋ ಗೊತ್ತಿಲ್ಲ. ಆದರೆ ಕೃಷ್ಣ ನಮ್ಮ ಬದುಕಿನ ಉದ್ದಕ್ಕೂ ನಾವು ಯಾವ ರೀತಿಯಾಗಿ ಇರಬೇಕು, ಯಾವ ರೀತಿಯಾಗಿ ಸಾಧನೆ ಮಾಡ್ಕೊಳ್ತಾ ಹೋಗಬೇಕು ಅನ್ನೋದನ್ನು ಬಹಳ ಕ್ಲಿಯರಾಗಿ ನಮ್ಗೆ ಹೇಳ್ಕೊಟ್ಟಿದ್ದಾನೆ. ಕೃಷ್ಣನನ್ನು ಆರಾಧಿಸಿ ಪೂಜಿಸಿ. ಅದೇ ರೀತಿಯಾಗಿ ನೆಕ್ಸ್ಟ್ ಇನ್ನು ಬರ್ತಕ್ಕಂಥದ್ದು ಬೆನಕನ ಅಮಾವಾಸ್ಯೆ ಬರುತ್ತೆ 23ನೇ ತಾರೀಕಿನಂದು. ಆ ಒಂದು ಅಮಾವಾಸ್ಯೆಯ ನಂತರದಲ್ಲೇ ಭಾದ್ರಪದ ಮಾಸದ ಚೌತಿಯ ದಿವಸ ನಮಗೆ ಒಂದು ಗಣೇಶನ ಹಬ್ಬ ಸಹ ಬರ್ತಕ್ಕಂಥದ್ದು. ಇದೆಲ್ಲವೂ ಸಹ ನಮಗೆ ನೋಡಿ ಆಗಸ್ಟಿನ ತಿಂಗಳಲ್ಲಿ ಬರತಕ್ಕಂತಹ, ಜೊತೆಗೆ ಅವತ್ತು ಕೊನೆ ಶ್ರಾವಣ ಶನಿವಾರ ಬೇರೆ ಇರುತ್ತೆ. ಇನ್ನು 26ನೇ ತಾರೀಕು 8ನೇ ತಿಂಗಳು 2025ಕ್ಕೆ ಸ್ವರ್ಣಗೌರಿ ವ್ರತ ಬರುವಂಥದ್ದು. ಅಂದರೆ ಸ್ವರ್ಣಗೌರಿ ವ್ರತ ತೃತೀಯ ತಿಥಿ ದಿವಸ ಸ್ವರ್ಣಗೌರಿ ವ್ರತ. ಅದೇ ರೀತಿಯಾಗಿ ಚೌತಿ ದಿವಸ ವರಸಿದ್ಧಿ ವಿನಾಯಕ ವ್ರತ. ಇನ್ನು 28ನೇ ತಾರೀಕು ಋಷಿಪಂಚಮಿ ಬರುವಂಥದ್ದು. ಹೀಗೆ ಇಷ್ಟು ವಿಶೇಷತೆಗಳು
ಗಣೇಶನ ಹಬ್ಬ ಬರುತ್ತೆ, ಗೌರಿ ಹಬ್ಬ ಬರುವಂತಹದ್ದು, ಕೃಷ್ಣ ಜನ್ಮಾಷ್ಟಮಿ ಬರುವಂಥದ್ದು, ಶ್ರಾವಣ ಮಾಸದ ಪೂಜೆಗಳು ಬರುವಂಥದ್ದು, ಶ್ರಾವಣ ಮಾಸದ ಮಂಗಳವಾರದ ಮಂಗಳಗೌರಿ ವ್ರತಗಳಾಗಿರಬಹುದು, ಅದೇ ರೀತಿಯಾಗಿ ಶ್ರಾವಣ ಶನಿವಾರದ ಪೂಜೆಗಳಾಗಿರಬಹುದು. ನೋಡಿ ಎಷ್ಟು ಬ್ಯಾಕ್ ಟು ಬ್ಯಾಕ್ ಶುಭದ ಕಾರ್ಯಗಳನ್ನು ಮಾಡಿಕೊಳ್ಳೋದಕ್ಕೆ ಶುಭ ದಿನಗಳು ಈ ಒಂದು ತಿಂಗಳಲ್ಲಿ ಇದೆ. ಹಾಗಾಗಿ ಈ ಒಂದು ತಿಂಗಳು ಬಹಳ 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 ಶ್ರೇಷ್ಠದಾಯಕವಾಗಿರತಕ್ಕಂತಹ ಮಾಸ. ನಿಮ್ಮೆಲ್ಲ ಬದುಕಿನ ದೌರ್ಭಾಗ್ಯಗಳನ್ನು, ನಿಮ್ಮೆಲ್ಲರ ಬದುಕಿನ ಜಂಜಾಟಗಳನ್ನು, ನಿಮ್ಮೆಲ್ಲರ ಬದುಕಿನಲ್ಲಿ ಇರುವಂತಹ ಅನೇಕ ರೀತಿಯ ಕಷ್ಟ ನಷ್ಟಗಳನ್ನು ತೊಲಗಿಸಿಕೊಳ್ಳೋದಕ್ಕೆ ಬಹಳ ಅಂದರೆ ಬಹಳ ಅತ್ಯಂತ ಮಹತ್ವಪೂರ್ಣವಾಗಿರತಕ್ಕಂತಹ ಒಂದು ತಿಂಗಳು ಅಂತ ಹೇಳಿದ್ರೆ ಇದೇ ಒಂದು ಆಗಸ್ಟಿನ ತಿಂಗಳು. ಆದರೆ ನೆಕ್ಸ್ಟ್ ನೋಡಿ, ನಿಮಗೆ ಬಹಳ ಅತ್ಯುತ್ತಮವಾಗಿ ಬರ್ತಾ ಇರುವಂತಹದ್ದು ಇದೇ ಆಗಸ್ಟ್ ತಿಂಗಳಿನ 23ನೇ ತಾರೀಕಿನ ಅತ್ಯಂತ ಶಕ್ತಿಶಾಲಿ ಪ್ರಬಲವಾಗಿರತಕ್ಕಂತಹ ಅಮಾವಾಸ್ಯೆ ಅಂತ ಹೇಳಿದ್ರೆ ಅದು ಬೆನಕನ ಅಮಾವಾಸ್ಯೆ 23ನೇ ತಾರೀಕು ಶನಿವಾರದ ದಿವಸ ಬರ್ತಾ ಇದೆ. ಆ ಶನಿವಾರದ ದಿವಸ ಬರುವಂತಹ ಈ ಒಂದು ಅಮಾವಾಸ್ಯೆ ಶನಿ ಅಮಾವಾಸ್ಯೆ ಅಂತಲೂ ಸಹ ಬಹಳ ಪ್ರಸಿದ್ಧವಾಗುತ್ತೆ. ಶನಿವಾರದ ದಿವಸ ಅಮಾವಾಸ್ಯೆಗಳು ಬಂತು ಅಂತ ಹೇಳಿದ್ರೆ ಬಹಳ ಅವಘಡಗಳು ಒಂದರ ಹಿಂದೆ ಒಂದು ನಡೆಯುತ್ತೆ. ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಕ್ಕಂಥದ್ದು, ರೋಡನ ಮೇಲೆ ಆಕ್ಸಿಡೆಂಟ್ಗಳು ನಡೆಯುತ್ತೆ. ಬಟ್ ಆದರೆ ಬಹಳ ಭೀಕರವಾಗಿ ಬಹಳ ದುರ್ಘಟನೆಗಳು ಒಂದು 3ರಿಂದ 4 ದಿನ ಹಿಂದೆ ಮತ್ತು ಮುಂದೆ ಬಹಳ ಹುಷಾರಾಗಿರಬೇಕು. ಒಂದು 20ನೇ ತಾರೀಕಿನಿಂದ ಹಿಡಿದು 26-27ನೇ ತಾರೀಕಿನವರೆಗೂ ಸಹ ವಾಹನ ಚಾಲನೆಯಲ್ಲಿ ಪ್ರತಿಯೊಬ್ಬರು ಹುಷಾರಾಗಿರಬೇಕು. ಒಂದಷ್ಟು ಏರುಪೇರುಗಳು ಜಾಸ್ತಿ ಆಗುತ್ತವೆ. ವಾತಾವರಣ ಇನ್ನೇನು ಭಾದ್ರಪದ ಮಾಸಕ್ಕೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದ ಹಾಗೆಯೇ ಒಂದಷ್ಟು ಈ ದಕ್ಷಿಣಾಯನದ ಪ್ರಭಾವ ಜಾಸ್ತಿ ಆಗ್ತಾ ಹೋಗುತ್ತೆ. ಉತ್ತರಾಯಣ ಪುಣ್ಯಕಾಲ, ದಕ್ಷಿಣಾಯನ ಪುಣ್ಯಕಾಲ ಅಂತ ಅರ್ಥ ಅಲ್ಲ, ಆದರೆ ದಕ್ಷಿಣಾಯನದಲ್ಲಿ ಅವಘಡಗಳು ಜಾಸ್ತಿ ಆಗ್ತಕ್ಕಂಥದ್ದು, ಸ್ವಲ್ಪ ಭೀಕರತೆ ಜಾಸ್ತಿ ಆಗುತ್ತೆ. ಪ್ರಕೃತಿನಲ್ಲಿ ಹಲವು ರೀತಿಯ ಬದಲಾವಣೆಗಳೆಲ್ಲ ನಡೆಯೋದ್ರಿಂದ ಬಹಳ ಜಾಗ್ರತೆಯಾಗಿ ಇರಬೇಕು. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಸರಿಯಾಗೇ ಇರ್ತೀರಿ, ನಿಮ್ಮ ಸುತ್ತ ಇರತಕ್ಕಂಥವ್ರು ಸರಿ ಇರೋದಿಲ್ಲ. ನಿಮ್ಮ ಮಕ್ಕಳುಗಳನ್ನು ಸರಿಯಾಗಿ ಹುಷಾರಾಗಿ ನೋಡ್ಕೊಳ್ಳಿ. ಮನೆಯಲ್ಲಿ ಮಕ್ಕಳಿಗೆ ಸರಿಯಾಗಿ ಸಂಸ್ಕಾರಗಳನ್ನು ಕೊಟ್ಟರೆ ಹೊರಗಡೆ ಅವಾಂತರಗಳು ಕಮ್ಮಿ ಆಗುತ್ತವೆ. ಮನೆಯಲ್ಲೇ ಸಂಸ್ಕಾರ ಕೊಡದೆ ಹೋದರೆ ಕೆಲವೊಬ್ಬರು ನೋಡ್ತಾ ಇರ್ತೀವಿ, ಹೇಗಂದ್ರೆ ಹಾಗೆ ರಸ್ತೆಯಲ್ಲಿ ವೀಲಿಂಗ್ ಮಾಡ್ತಾ ಹೋಗ್ತಾ ಇರ್ತಾರೆ. ನಡು ರಸ್ತೆಯಲ್ಲಿ ಏನಾದರೂ ಒಂಚೂರು ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿದ್ರೆ ಅವ್ರಿಗೂ ತೊಂದರೆ, ಹಿಂದೆ ಮುಂದೆ ಬರ್ತಿರೋರ್ಗೂ ತೊಂದರೆ. ನಿಮಗೇನೋ ಗಾಂಚಲಿಗಳು ಜಾಸ್ತಿ ಆಗಿರುತ್ತೆ, ಹೋಗಿ ಅದನ್ನೇನೋ ಮಾಡ್ಕೊಳ್ತೀರಿ. ಪಾಪ ಅದರಿಂದ ಇನ್ನೊಬ್ಬರ ಸಂಸಾರಕ್ಕೆ ಪೆಟ್ಟು ಬಿದ್ದರೆ ಆ ಮನೇಲಿ ತಂದೆ ತಾಯಿಗಳು ಕಣ್ಣೀರು ನೋಡೋರು ಯಾರು? ಆ ಮನೆಯಲ್ಲಿ ಮಕ್ಕಳುಗಳ ಅನಾಥವಾದರೆ ನೋಡೋರು ಯಾರು? ನಿಮ್ಮ ಶೋಕಿ, ನಿಮ್ಮದು ಸರಿ, ಎಲ್ಲ ನಿಮ್ಮ ವೈಯಕ್ತಿಕವೇ. ಆದರೆ ಅದರಿಂದ ಇನ್ನೊಬ್ರಿಗೆ ತೊಂದರೆ ಆಗದೇ ಇರೋ ಹಾಗೆ ನೋಡ್ಕೊಳ್ಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ವೀಲಿಂಗ್ ಮಾಡ್ತೀರಾ, ಎಲ್ಲೋ ಹೋಗ್ಬಿಡಿ, ಯಾರ ಕೈಗೂ ಸಿಗದೇ ಇರೋ ಹಾಗೆ. ನಡು ರಸ್ತೆಯಲ್ಲಿ ಎಷ್ಟೋ ಬಾರಿ ಪಾಪ ಪೊಲೀಸ್ನವರು ಅವ್ರಿಗೆ ಹಿಂಸೆ ಆಗೋಗ್ಬಿಡತ್ತೆ. ಹೆಂಗೋ ಹೋಗ್ತಿರ್ತಾರೆ, ಆ ತಡೆ ಹಿಡಿಯೋಕ್ಕೆ ಹೋದರೂ ಅಕಸ್ಮಾತ್ ತಡೆ ಹಿಡಿಬೇಕಾದ್ರೆ ಏನಾದರೂ ಅಪಾಯ ಆಯಿತು ಅಂದರೆ ಪಾಪ ಅವ್ರ ತಲೆ ಮೇಲೆ ಬರ್ತದೆ. ಪೊಲೀಸರು ಅಡ್ಡಗಟ್ಟಿದ್ರು, ಹಿಂಗೆ ದುರ್ಘಟನೆ ನಡೀತು ಅಂತ. ಇಲ್ಲಿ ಸಲ್ಲದ ಅಪವಾದ ಅವ್ರಗಳ ತಲೆ ಮೇಲೆ ಬೇರೆ ಒಂದಷ್ಟು. ಇಲ್ಲಿ ಮಾಡೋ ತಪ್ಪುಗಳು ಇವರುಗಳದ್ದು ಯಾರ್ದು ಗೊತ್ತಾಗೋದಿಲ್ಲ. ಇನ್ನೊಬ್ಬರ ಮೇಲೆ ಅಪವಾದಗಳು ಮಾತ್ರ ತುಂಬಾ ಚೆನ್ನಾಗಿ ಹೋಗ್ತಕ್ಕಂಥದ್ದಾಗುತ್ತೆ. ಸೊ ಅದೆಲ್ಲ ಎರಡನೇ ವಿಚಾರ. ಬಟ್ ಆದರೆ ಜಾಗೃತೆಯಾಗಿರಿ. ಈ ಒಂದು ಅಮಾವಾಸ್ಯೆಯ ಪರ್ವಕಾಲ ನಿಮ್ಮ ಬದುಕಿನಲ್ಲಿ ಹಲವಾರು ರೀತಿಯ ಕತ್ತಲೆಗಳು ತೊಲಗಿ ಶುಭ ರೀತಿಯಾದಂತಹ ಒಂದು ಸ್ಥಿತಿಗತಿಗಳು ಉಂಟಾಗಲಿ ಅಂತ ಹೇಳಿ ನಾವು ಸಹ ಆಶಯವನ್ನು ವ್ಯಕ್ತಪಡಿಸ್ತೀವಿ. ಇನ್ನು ಅದೇ ರೀತಿಯಾಗಿ ಆಗಸ್ಟಿನಲ್ಲಿ ಬದಲಾವಣೆ ಆಗತಕ್ಕಂತಹ ವಿಶೇಷವಾದ ಗ್ರಹಗಳು ಯಾವ್ಯಾವ ತಾರೀಕಿನಂದು ಯಾವ್ಯಾವ ಗ್ರಹಗಳು ಬದಲಾವಣೆ ಆಗುತ್ತೆ ಅನ್ನೋದನ್ನು ನೋಡೋದಾಯಿತು ಅಂತ ಹೇಳಿದ್ರೆ 17ನೇ ತಾರೀಕು 8ನೇ ತಿಂಗಳು 2025ಕ್ಕೆ ಸರಿಯಾಗಿ ಸಿಂಹರಾಶಿಗೆ ತನ್ನ ಸ್ವಕ್ಷೇತ್ರಕ್ಕೆ ರವಿ ಬರ್ತಾ ಇದ್ದಾನೆ. ಇನ್ನು 20ನೇ ತಾರೀಕು 8ನೇ ತಿಂಗಳು 2025ಕ್ಕೆ ಕಟಕರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು ಅದೇ ರೀತಿಯಾಗಿ 30ನೇ ತಾರೀಕು 8ನೇ ತಿಂಗಳು 2025ಕ್ಕೆ ಸಿಂಹರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. ಪ್ರಮುಖವಾಗಿ ಈ 3 ಗ್ರಹಗಳು, ಬುಧನಾಗಿರಬಹುದು, ಶುಕ್ರನಾಗಿರಬಹುದು, ರವಿಯಾಗಿರಬಹುದು, ಈ 3 ಗ್ರಹಗಳು ಈ ಒಂದು ಆಗಸ್ಟಿನ ತಿಂಗಳಲ್ಲಿ ತಮ್ಮ ಸ್ಥಾನದ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇನ್ನು ಈ ಒಂದು ಸ್ಥಾನದ ಸಂಚಾರದ ಫಲಗಳು ನಿಮಗೆ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ಮಾಸ ಭವಿಷ್ಯದಲ್ಲಿ ಈಗ ನೋಡೋಣ. ಇನ್ನು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಮಾಹಿತಿಗಳು, ಗಣಪತಿ ಹಬ್ಬದ ವಿಶೇಷ ಮಾಹಿತಿಗಳನ್ನು ಒಂದು ವಿಶೇಷವಾದ ವಿಡಿಯೋನಲ್ಲಿ ಮುಂದಿನ ದಿನಮಾನಗಳಲ್ಲಿ ಪ್ರಸಾರವನ್ನು ಮಾಡ್ತೇವೆ, ಅಪ್ಲೋಡ್ ಮಾಡ್ತೇವೆ. ಅದನ್ನು ಸಹ ನೋಡಿ. ಅದೇ ರೀತಿಯಾಗಿ ನೀವು ಗಣಪತಿ ಮತ್ತು ಗೌರಿ ಹಬ್ಬ
ವರಮಹಾಲಕ್ಷ್ಮಿ ಹಬ್ಬ, ಈ ಎಲ್ಲ ಒಂದು ವಿಶೇಷವಾದಂಥ ಹಬ್ಬಗಳನ್ನು ಆಚರಣೆ ಮಾಡಿಕೊಂಡು ನೆಮ್ಮದಿಯಾಗಿ ಸಂತೋಷವಾಗಿ ಇರಿ. ಇನ್ನು ಮಾಸ ಭವಿಷ್ಯದ ಬಗ್ಗೆ ಗಮನ ಕೊಡೋಣ. ಆಗಸ್ಟಿನ ತಿಂಗಳಲ್ಲಿ ಇರ್ತಕ್ಕಂತಹ ಫಲಾನುಫಲಗಳು ಮಿಥುನ ರಾಶಿಯವರಿಗೆ ಹೇಗಿದೆ ಅನ್ನೋದನ್ನು ಗಮನಿಸೋದಾಯಿತು ಅಂತ ಹೇಳಿದ್ರೆ, ಈ ಒಂದು ತಿಂಗಳಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳಿಂದ ಬಹಳ ಹೆಚ್ಚಿನ ಲಾಭವನ್ನು ನೋಡ್ತೀರಿ. ಮೊದಲೇ ಲಾಭದಾಯಕವಾಗಿರತಕ್ಕಂತಹ ಅಂಶಗಳು ಈ ತಿಂಗಳಲ್ಲಿ ನಿಮಗೆ ಗ್ರಹಗಳಿಂದ ಬಹಳಷ್ಟು ಸೂಚ್ಯವಾಗಿರ್ತಕ್ಕಂಥದ್ದು ನಾವು ಕಾಣಬಹುದು. ನಿಮ್ಮ ರಾಷ್ಟ್ರಾಧಿಪತಿಯು ದ್ವಿತೀಯದಲ್ಲೂ ತೃತೀಯದಲ್ಲೂ ಸಂಚಾರ ಮಾಡ್ತಾನೆ. ಹಣಕಾಸಿನ ಒಳಹರಿವಿನ ಬಗ್ಗೆ ಬಹಳ ದೊಡ್ಡ ಮಟ್ಟದ ಸೂಚನೆಯನ್ನು ಕೊಡ್ತಾ ಇದ್ದಾನೆ. ತೃತೀಯಾಧಿಪತಿಯು ದ್ವಿತೀಯ ಮತ್ತು ತೃತೀಯಕ್ಕೆ ಸಂಚಾರ ಮಾಡ್ತಾನೆ. ಆ ಒಂದು ಸಂಚಾರವೂ ಸಹ ನಿಮಗೆ ಬಹಳಷ್ಟು ಅನುಕೂಲತೆಗಳನ್ನು ತಂದುಕೊಡ್ತಕ್ಕಂಥದ್ದು. ನಿಮ್ಮ ಪ್ರಯತ್ನಗಳಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಜೀವನದಲ್ಲಿದ್ದಂತಹ ಅನೇಕ ವಿಧದ ಕಷ್ಟಗಳು ನಷ್ಟಗಳು ದೂರ ಆಗ್ತಕ್ಕಂಥದ್ದು. ಅಡ್ಡಿ ಆತಂಕಗಳಿಂದ ಹೊರಗೆ ಬರ್ತೀರಿ. ವಾದ ವಿವಾದಗಳಿಂದ ದೂರ ಆಗ್ತೀರಿ. ಹಣದ ಒಳಹರಿವು ತುಂಬಾ ಚೆನ್ನಾಗಾಗುತ್ತೆ. ಬಂಧು ಮಿತ್ರರ ಸಹಕಾರ ಸಹಾಯದಿಂದ ನೀವು ಪ್ರಯತ್ನಿಸಿದ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಯಶಸ್ಸನ್ನು ಪಡ್ಕೊಳ್ತೀರಿ. ಮನಸ್ಸಿಗೆ ಬಹಳ ಸಂತೋಷ ಉಂಟಾಗುತ್ತೆ. ಕುಟುಂಬದಲ್ಲಿ ಬಹಳ ಸೌಖ್ಯದ ವಾತಾವರಣ ಇರುತ್ತೆ. ನಿಮಗೆ ನಿಮ್ಮ ಆದಾಯ ದುಪ್ಪಟ್ಟಾಗ್ತಕ್ಕಂತಹ ತಿಂಗಳು ಈ ಒಂದು ತಿಂಗಳು. ಕೈ ಹಾಕಿದಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸಹ ಯಶಸ್ಸನ್ನು ನೋಡ್ತೀರಿ. ಜೊತೆಗೆ ಆರೋಗ್ಯ ಬಹಳ ಸುಧಾರಿಸುತ್ತೆ. ಮನುಷ್ಯನಿಗೆ ಏನಿಲ್ಲ ಅಂತಂದರೂ ಆರೋಗ್ಯ ಚೆನ್ನಾಗಿರಬೇಕಂತೆ. ಆರೋಗ್ಯ ಚೆನ್ನಾಗಿತ್ತು ಅಂದರೆ ಐಶ್ವರ್ಯನ ಸಂಪಾದನೆ ಮಾಡ್ಕೋಬಹುದು, ಅಥವಾ ಇದ್ದಂತಹ ಐಶ್ವರ್ಯವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳೋಕ್ಕಾದರೂ ಆಗುತ್ತೆ. ಚಿನ್ನದ ಮಂಚ, ವಜ್ರದ ಹರಳು ಹಾಕಿರುವಂತಹ ತಲದಿಂಬು, ಪಟ್ಟೆ ಪೀತಾಂಬ್ರ, ರೇಷ್ಮೆಯ ಮೆತ್ತನೆಯ ಹಾಸು, ಪ್ರಯೋಜನವಾದರೂ ಏನು? ಅದರ ಮೇಲೆ ಹೆಣ ಥರ ಬಿದ್ದಿದ್ರೆ ಅನುಭವಿಸಬೇಕಲ್ಲ ಸುಖವನ್ನು. ಸುಖ ಅನುಭವಿಸಬೇಕು ಅಂತಂದರೆ ಆರೋಗ್ಯ ಚೆನ್ನಾಗಿರಲೇಬೇಕು, ಅಥವಾ ಸುಖವನ್ನು ಅನುಭವಿಸುವಂತಹ ದಾರಿಗೆ ಹೋಗಬೇಕಂದ್ರೂ ಆರೋಗ್ಯ ಚೆನ್ನಾಗಿರಬೇಕು. ಅದಕ್ಕೆ ನಮ್ಮ ದೊಡ್ಡವರು ಹೇಳ್ತಾರೆ, ಹಿರಿಯವರು ತುಳಿದಂಥವರು ಹೇಳ್ತಾರೆ, ಆರೋಗ್ಯವೇ ಮಹಾಭಾಗ್ಯ ಅಂತ. ಆರೋಗ್ಯ ಚೆನ್ನಾಗಿದ್ದಷ್ಟು ಕಾಲ ನಮ್ಮ ಜೀವ ಎರಡೂ ಜಂಜಾಟ ಮುಕ್ತವಾಗಿರುತ್ತೆ. ಇನ್ನು ಈ ತಿಂಗಳು ನಿಮಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹ ಅತ್ಯುತ್ತಮವಾದ ವಾತಾವರಣವನ್ನು ನೀವು ಗಮನಿಸಬಹುದು. ವಾಹನ ಖರೀದಿಯ ಯೋಗಗಳು ಸಹ ಇದೆ. ಉದ್ಯೋಗಿಗಳಿಗೆ ನಿರೀಕ್ಷಿತ ಬಡ್ತಿ ಸಿಗುತ್ತೆ ಮತ್ತು ಅನಿರೀಕ್ಷಿತವಾಗಿ ಭತ್ಯೆ ಹೆಚ್ಚಳ ಉಂಟಾಗ್ತಕ್ಕಂಥದ್ದು ಆಗುತ್ತೆ. ನಿರುದ್ಯೋಗಿಗಳಿಗೆ ಉತ್ತಮವಾದಂತಹ ಉದ್ಯೋಗದ ಪ್ರಾಪ್ತಿ ಮತ್ತು ಮಾನಸಿಕ ಕಿರಿಕಿರಿಗಳಿಂದ ದೂರವಾಗ್ತೀರಿ. ವ್ಯಾಪಾರ ವಹಿವಾಟುಗಳು ನೀವು ಅಂದುಕೊಂಡ ಹಾಗೆ ತುಂಬಾ ಚೆನ್ನಾಗಿ ಆಗತಕ್ಕಂಥದ್ದಾಗುತ್ತೆ. ಕುಟುಂಬದಲ್ಲಿ ಯಾವುದೇ ರೀತಿಯಾದಂತಹ ಅನಾನುಕೂಲತೆಯ ವಾತಾವರಣಗಳು ಇಲ್ಲದೆ ನೆಮ್ಮದಿಯುತವಾದಂತಹ ಜೀವನವನ್ನು ಸಾಗಿಸೋದಕ್ಕೆ ಅನುಕೂಲವಾಗುತ್ತೆ. ನಿಮ್ಮ ಮನಸ್ಸಿನಲ್ಲಿದ್ದಂತಹ ಅನೇಕ ರೀತಿಯಾದಂತಹ ಗೊಂದಲಗಳಿಗೆ ಅಥವಾ ಬಹುಮುಖ್ಯವಾದಂತಹ ಕೆಲಸ ಕಾರ್ಯಗಳಿಗೆ ನೀವೇನಾದರೂ ಪ್ರಯತ್ನವನ್ನು ಪಟ್ಟರೆ ಅತ್ಯದ್ಭುತವಾದ ಯಶಸ್ಸನ್ನು ಈ ಒಂದು ತಿಂಗಳಲ್ಲಿ ನೀವು ನೋಡೋದಕ್ಕೆ ಸಾಧ್ಯ ಇದೆ. ಆದರೆ ನೀವು ಈ ತಿಂಗಳು ಮಾಡಬಾರ್ದಾಗಿರುವಂಥ ಕೆಲಸನಾದರೂ ಏನಪ್ಪ ಅಂದರೆ, ಬೇರೆಯವರ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡೋಕ್ಕೆ ಹೋಗಬೇಡಿ ಮತ್ತು ಬೇರೆಯವರ ಜೀವನಕ್ಕೆ ನೀವು ತಲೆ ಹಾಕಕ್ಕೆ ಹೋಗಬೇಡಿ. ನಿಮ್ಮ ಮಾತು ಸರಿಯಾದದ್ದೇ ಆಗಿದ್ದರೂ ಸಹ ನಿಮ್ಮನ್ನು ನಿಂದಿಸುವ ಅಥವಾ ನಿಮ್ಮ ಕ್ರಿಯೆಗಳನ್ನು ಅಪಮಾನಿಸುವಂತಹ ಸಮಯ ಸಂದರ್ಭಗಳು ಹೆಚ್ಚಾಗಬಹುದು. ಇದೊಂದು ವಿಚಾರ ಮಾತ್ರ ತುಂಬ ಜಾಗರೂಕತೆಯಿಂದ ಮಿಥುನ ರಾಶಿಯವರು ಪಾಲಿಸಬೇಕಾಗತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಸಮಯಗಳೇನಾದರೂ ಇತ್ತು ಅಂದರೆ ಅತ್ಯುತ್ತಮವಾದ ಸಾಧನೆ ಮಾಡ್ತೀರಾ. ಅತ್ಯುತ್ತಮವಾದ ಫಲಿತಾಂಶಗಳೇ ಸಹ ಬರ್ತವೆ. ಜೊತೆಗೆ ತಿಂಗಳ ಕೊನೆಯಲ್ಲಿ ಶುಭ ವಾರ್ತೆಗಳು, ಶುಭ ಕಾರ್ಯಗಳು, ಶುಭ ಘಟನೆಗಳು ಅತಿ ಹೆಚ್ಚಿಗೆ ನಡೆಯೋದಕ್ಕೆ ಮಿಥುನ ರಾಶಿಯವರಿಗೆ ಸಾಧ್ಯ ಇದೆ. ಇನ್ನು ಎಲ್ಲ ರೀತಿಯಾಗಿರತಕ್ಕಂತಹ ತೊಂದರೆ ತಾಪತ್ರೆಗಳಿಂದ ಒಂದಷ್ಟು ಬಿಡುವನ್ನು ಪಡ್ಕೊಳ್ತೀರಾ. ಅತ್ಯುತ್ತಮವಾದಂತಹ ಯೋಗದ ಫಲಗಳಿದ್ದಾವೆ ಈ ಒಂದು ತಿಂಗಳಿನಲ್ಲಿ. ನಮ್ಮ ಮಿಥುನ ರಾಶಿಯವರಿಗೆ ನೀವು ನಿರೀಕ್ಷೆ ಮಾಡಿದಂತಹ ಕೆಲಸವನ್ನು ನೀವು ಮಾಡಿಕೊಳ್ಬಹುದು. ಅನಾನುಕೂಲಗಳಿಂದ ಮುಕ್ತರಾಗ್ತೀರಿ. ಅನುಕೂಲಗಳೇ ಹೆಚ್ಚಿಗೆ ಇದ್ದಾವೆ. ಒಂದಷ್ಟು ದೇವರ ಪ್ರಾರ್ಥನೆಗಳನ್ನು ಮಾಡ್ತಾಯಿರಿ, ದೇವತಾ ಆರಾಧನೆಗಳನ್ನು ಮಾಡ್ತಾಯಿರಿ, ನೆಮ್ಮದಿಯಾಗಿರಿ. ಹೆಣ್ಮಕ್ಳಿಗೆ ಆರೋಗ್ಯ ಬಹಳ ಸುಧಾರಣೆ ಆಗುತ್ತೆ. ನೌಕರರಿಗೆ ಏನು ತೊಂದರೆ ಇಲ್ಲ, ವ್ಯಾಪಾರಸ್ಥರಿಗೆ ಅಡ್ಡಿ ಇಲ್ಲ.
ಏನು ಬೇಕಾದರೂ ಸಹ ಸಾಧನೆ ಮಾಡಿಕೊಳ್ಳಬಹುದಾಗಿರತಕ್ಕಂಥ ದಿನಮಾನಗಳನ್ನು ಈ ತಿಂಗಳಲ್ಲಿ ನೀವು ಹೊಂದಿರ್ತೀರ. ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ, ಸುಖವಾಗಿರಿ. ನೀವು ಮಾಡ್ಕೊಳ್ಬೇಕಾದಂತಹ ಪರಿಹಾರನಾದರೂ ಏನಪ್ಪ ಅಂದರೆ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರಬೇಕು ಅಂದರೆ ಹಿಂದೆ ಹಸಿರನ್ನು ಉಳಿಸ್ಕೊಳ್ಬೇಕು. ಹಸಿರನ್ನು ಉಳಿಸ್ಕೊಳ್ಳೋದ್ರ ಬಗ್ಗೆ ಜಾಗೃತರಾಗಿ, ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ. ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ. ಅದರಿಂದ 4-6 ವರ್ಷಗಳಲ್ಲಿ ಅದು ಬೆಳೆದು ನಿಂತು ಪ್ರಕೃತಿಗೆ ಪ್ರಾಣವಾಯುವನ್ನು, ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಡುತ್ತೆ. ನಿಮ್ಮೆಲ್ಲರ ಜೀವವನ್ನು ಉಳಿಸುವಂತಹ ಆಮ್ಲಜನಕವನ್ನು ಸಹ ಅದು ಕೊಡುತ್ತದೆ. ಆಗ ಎಲ್ಲರೂ ಸುಖಿಯಾಗಿರಬಹುದು, ನೆಮ್ಮದಿ ಶಾಂತಿಯುತವಾಗಿರಬಹುದು. ಇನ್ನು ವಿಶೇಷವಾಗಿ ದೃಷ್ಟಿದೋಷದ ನಿವಾರಣೆಯನ್ನು ಮಾಡಿಕೊಳ್ಬೇಕು ಅನ್ನುವಂಥವರು ಇದೇ ಈ ತಿಂಗಳ ಅಂದರೆ ಆಗಸ್ಟ್ ತಿಂಗಳ 23ನೇ ತಾರೀಕಿನಂದು ಏನು ಬೆನಕನ ಅಮಾವಾಸ್ಯೆ ಇದೆ, ಅವತ್ತಿನ ದಿವಸ ನೀವೇನು ಮಾಡಬಹುದು ಅಂತಂದರೆ, ಸಣ್ಣ ಮಣ್ಣಿನ ತಟ್ಟೆಯಲ್ಲಿ 1 ಹಿಡಿ ಕಲ್ಲುಪ್ಪು, 1 ಹಿಡಿ ಒಣಮೆಣಸಿನಕಾಯಿ, 1 ಹಿಡಿ ಬಿಳಿ ಸಾಸಿವೆಯನ್ನು ಒಂದು ಕಪ್ಪು ಬಟ್ಟೆಯಲ್ಲಿ ಹಾಕಿ ಕಟ್ಟಿ, ನಿಮಗೆ ದೃಷ್ಟಿಯ ಇಳೆಯನ್ನು ತೆಗೆದು ಅದನ್ನು ಆ ಮಣ್ಣಿನ ತಟ್ಟೆಯಲ್ಲಿಟ್ಟು ಎಳ್ಳೆಣ್ಣೆಯನ್ನು ಹಾಕಿ ಅದನ್ನು ಮನೆ ಹೊರಗಿಟ್ಟು ಸುಟ್ಟುಬಿಡಿ. ಬಹಳಷ್ಟು ದೃಷ್ಟಿದೋಷಗಳಿಂದ ಬಳಲ್ತಾ ಇದ್ದಂಥವರಿಗೆ ಇದು ಬಹಳ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ದೃಷ್ಟಿಯಿಂದ ನೀವು ನಿವಾರಣೆಯನ್ನು ಪಡ್ಕೊಳ್ಬಹುದು. ಬೆನಕನ ಅಮಾವಾಸ್ಯೆ ದಿವಸ ಈ ಸಣ್ಣ ಕೆಲಸ ಮಾಡಿ ದೃಷ್ಟಿದೋಷದಿಂದ ಪಾರಾಗಿ. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಮಾಡಿಕೊಳ್ಬೇಕಾದದ್ದು ಆಧ್ಯಾತ್ಮಿಕ ಪರಿಹಾರ. ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ನೀವು ಮಾಡ್ಕೊಳ್ಬೇಕಾಗಿರುವಂಥದ್ದು, ಈ ತಿಂಗಳಲ್ಲಿ ದೇವಿ ಖಡ್ಗಮಾಲ ಸ್ತೋತ್ರದ ಪಠಣವನ್ನು ಮಾಡಿ. ಖಡ್ಗಮಾಲವನ್ನು ಪಠಣ ಮಾಡೋದ್ರಿಂದ, ಖಡ್ಗಮಾಲವನ್ನು ಹೇಳತ ಪೂಜೆಯನ್ನು ಮಾಡೋದ್ರಿಂದ ಬಹಳಷ್ಟು ಸಾತ್ವಿಕ ಶಕ್ತಿಗಳ ಸಂಚಯನವಾಗಿ ಇನ್ನಷ್ಟು ಹೆಚ್ಚಿನ ಅನುಕೂಲತೆಯನ್ನು ಪಡ್ಕೊಳ್ಬಹುದು. ಶುಭವಾಗಲಿ, ಮಂಗಳವಾಗಲಿ. ಇದಾಗಿತ್ತು ಮಿಥುನ ರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ವಿಡಿಯೋ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.